ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಸಮನ್ವಯ ಅಧಿಕಾರಿಗಳು ಜೇವರ್ಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆಪಿಎಸ್ ಯಡ್ರಾಮಿ ಇಂದು ಶಾಲೆಯಲ್ಲಿ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಶಾಲೆ ಪ್ರಾರಂಭದ ಸಂಭ್ರಮ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಯಡ್ರಾಮಿ. ಜೂನ್ 1 ಬೆಳಗ್ಗೆ ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಯಡ್ರಾಮಿ ಶಾಲೆಯ ಆವರಣದಲ್ಲಿ ವಿಶೇಷ ಸಂಭ್ರಮ ಮನೆ ಮಾಡಿತ್ತು. ಬೇಸಿಗೆ ರಜೆಯ ನಂತರ ಶಾಲೆಗಳು ಪುನಃ ಆರಂಭವಾಗಿದ್ದರಿಂದ ಮಕ್ಕಳು ಹೊಸ ಉತ್ಸಾಹ ಹಾಗೂ ಸಂತೋಷದೊಂದಿಗೆ ಶಾಲೆಯತ್ತ ಆಗಮಿಸುತ್ತಿದ್ದರು. ಶಾಲೆಯ ಮುಖ್ಯ ಗುರುಗಳು ಹಾಗೂ ಎಲ್ಲ ಶಿಕ್ಷಕರು ಸೇರಿಕೊಂಡು ಮಕ್ಕಳನ್ನು ಆತ್ಮೀಯವಾಗಿ ಸ್ವಾಗತಿಸಿದರು. ಶಾಲೆಯ ಪ್ರವೇಶದ್ವಾರವನ್ನು ಪತಾಕ ಮತ್ತು ಹೂವಿನ ಅಲಂಕಾರಗಳಿಂದ ಸಿಂಗಾರ ಮಾಡಲಾಗಿತ್ತು. ಶಾಲೆಗೆ ಬಂದ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಶಿಕ್ಷಕರು ಚಪ್ಪಾಳೆ ತಟ್ಟಿ ಹೂ ನೀಡಿ ನಗುಮುಖದಿಂದ ಬರಮಾಡಿಕೊಂಡರು. ಪುಟ್ಟ ಮಕ್ಕಳ ಮುಖದಲ್ಲಿ ಕಂಡ ಸಂತೋಷ ಎಲ್ಲರ ಮನಸೆಳೆಯುವಂತಿತ್ತು. ನಂತರ ನಡೆದ ಸ್ವಾಗತ ಕಾರ್ಯಕ್ರಮದಲ್ಲಿ ಮುಖ್ಯ ಗುರುಗಳು ಮಾತನಾಡಿ, ಶಿಕ್ಷಣವೇ ಜೀವನದ ಬೆಳಕು. ಪ್ರತಿಯೊಬ್ಬ ವಿದ್ಯಾರ್ಥಿಯೂ ನಿಯಮಿತವಾಗಿ ಶಾಲೆಗೆ ಬಂದು ಉತ್ತಮ ಶಿಕ್ಷಣ ಪಡೆದು ತಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಬೇಕು. ಶಾಲೆ ಎನ್ನುವುದು ಕೇವಲ ಓದಿನ ಸ್ಥಳವಲ್ಲ, ಉತ್ತಮ ಸಂಸ್ಕಾರ ಕಲಿಸುವ ದೇವಾಲಯ ಎಂದು ಹೇಳಿದರು. ಶಿಕ್ಷಕರೂ ಸಹ ಮಕ್ಕಳಿಗೆ ಪ್ರೀತಿ ಸ್ವಾಗತ ಮಾಡಿದಂಥ ಪಾಂಡವಸರ ಧನ್ಯವಾದಗಳು. ಈಗ ಇವತ್ತು ನಾವು ನಮ್ಮ ಶಾಲಾ ಪ್ರಾರಂಭೋತ್ಸವ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಕ್ಲಸ್ಟರ್ CRPಗಳಾದಂಥ ಮೇಡಮ್ ಸರ್ ಕೂಡ ಬಂದಿದ್ದಾರೆ, ಬಸವರಾಜ್ ಓರಣ್ಣವರು ಬಂದಿದ್ದಾರೆ, ರಾಜುಗೌಡರು, ನಮ್ಮ ನೆಚ್ಚಿನ ಗುರುಗಳಾದಂಥ ದಸೀರ್ ಸರ್. ಭಾಳ ಸಂತೋಷ ಆಯಿತು, ಒಂದು 3 ಸಲ ಕರೆದಿರ್ಬೇಕು ಅವ್ರೆ ಬರ್ರಿ ಅಂತೇಳಿ. ಅವರು ಕೂಡ ಬಂದಿದ್ದಾರೆ. ಎಲ್ಲ ಮತ್ತು ವಿದ್ಯಾರ್ಥಿಗಳಿಗೆ ಹಾಗೂ ನನ್ನ ಶಿಕ್ಷಕ ಮಾತರಿಗೆ ಮುಖ್ಯಗಳಾಗಿ ನಾನು ಸಂತೋಷದ ಎಲ್ಲರೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ನಾವು ನಮ್ಮ ಶಾಲೆ ಬಗ್ಗೆ ಒಂದೆರಡು ಊರಿನ ಗಣ್ಯ ವ್ಯಕ್ತಿಗಳಲ್ಲಿ ಮಾತಾಡೋಕ್ಕೆ ಇಚ್ಛಪಡ್ತೇನೆ. ನಮ್ಮ ಶಾಲೆ ಶಿಕ್ಷಕರು ಅನುಭವಿ ಶಿಕ್ಷಕರು ಎಲ್ಲರೂ ಕೂಡ ಭಾಳ ಒಳ್ಳೆಯ ರೀತಿಯ ಕೆಲಸ ಮಾಡ್ತಾ ಇದ್ದಾರೆ. ನಾವು 2-3 ವರ್ಷದಿಂದ LKG UKGಯಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನ, ಜಿಲ್ಲಾಕ್ಕೆ 2ನೇ ಸ್ಥಾನ ಬಂದಿದ್ದೀವಿ. ಅದಕ್ಕೆ ಪ್ರಥಮ ಸ್ಥಾನ, ಜಿಲ್ಲೆಗೆ 2ನೇ ಸ್ಥಾನ. ಕಲಿಕೆಯಲ್ಲಿ ನಮಗೆ ಹೆಮ್ಮೆಯಿಂದ ಹೇಳ್ಕೊತೀವಿ ಅದು. ಅದಕ್ಕಾಗಿ ನೀವೆಲ್ಲ ಪಾಲಕರು, CRC ಅವರು, ಅಧಿಕಾರಿಗಳು ಸಹಕಾರ ಕೊಟ್ಟರಂದ್ರೆ ಇನ್ನೂ ಕೂಡ ನಾವು ಆ ಪ್ರೈವೇಟ್ ಶಾಲೆಗಳಿಗೆ ಮೀರುವಾಗ ಕೆಲಸ ಮಾಡ್ತೀವಿ. ಮೇಡಮ್ ಸರ್ವಲ್ಲಿ ನಮ್ಮ ವಿನಂತಿ ಅದ, ಕನಿಷ್ಠ ನಮಗೊಂದು 12 ಜನ ದಯಮಾಡಿ ಶಿಕ್ಷಕರು ಕೊಡಬೇಕು. ಕೊಟ್ಟಾಗ ಮಾತ್ರ ನಾವು ಚೆನ್ನಾಗಿ ಕಲಿಕೆಯಲ್ಲಿ ಮುಂದುವರಿಸ್ಬೋದು. ಅದಕ್ಕಾಗಿ ತಮ್ಮೆಲ್ಲರ ಸಹಕಾರವನ್ನು ಬಯಸುತ್ತಾ ನಾನು 2 ಮಾತನ್ನು ಮುಗಿಸುತ್ತೇನೆ.